ನಮಸ್ಕಾರ. ಗಣೇಶ್ ಕಾಸರಗೋಡು ಸುದ್ದಿ ಮನೆಯಿಂದ. ಸಾಮಾನ್ಯವಾಗಿ ಡಿಫ್ರೆಂಟ್ ಆಗಿದೆ ಅಂತೇಳಿ ಹೇಳೋದು ನಮ್ಮ ಸಿನಿಮಾ ಭಾಷೆಯಲ್ಲಿ ಡಿಫ್ರೆಂಟ್ ಆಗಿದೆ, ಭಿನ್ನವಾಗಿದೆ, ವಿಭಿನ್ನವಾಗಿದೆ ಅಂತೇಳಿ. ಈ ಸ್ಟೋರಿ ಕೂಡ ಹಾಗೆ ಭಿನ್ನವಾಗಿದೆ, ವಿಭಿನ್ನ ಆಗಿದೆ. ಅಂದರೆ ಇಂದಿನ ಸ್ಟೋರಿ ಥರ ಇಲ್ಲ, ಇದು ಬೇರೆ ಸ್ಟೋರಿ ಅಂತ ಅರ್ಥ. ನಾವು ತಮಾಷೆ ಮಾಡ್ತೀವಿ ಪ್ರೆಸ್ ಮೀಟಲ್ಲಿ, ಅವ್ರಿಗೇನು ಹೇಳ್ತಾರೋ ಅದು ವಿಭಿನ್ನವಾಗಿ ನಾವು ಚಿತ್ರೀಕರಣ ಮಾಡಿದ್ವಿ, ವಿಭಿನ್ನವಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ, ವಿಭಿನ್ನವಾಗಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಸೊ ಅಂಥ ಪದವನ್ನು ನಾನು ಯೂಸ್ ಮಾಡಿಕೊಂಡೆ ಇಲ್ಲಿ. ಒಂದು ದಿವಸ ಏನಾಯಿತು ಅಂದರೆ, ಇದೆ ಗ್ರೀನ್ ಹೌಸ್ನ ಸೆಲ್ಲರ್ನಲ್ಲಿ ಪ್ರೆಸ್ ಮೀಟ್ ನಡೀತಾ ಇತ್ತು. ನನಗೆ ಅಲ್ಲಿ ಎಲ್ಲ ಹೋಟೆಲ್ನ ಎಲ್ಲ ಹುಡುಗರು ಸೇರಿ ಒಂದು ಜಾಗ ಫಿಕ್ಸ್ ಮಾಡಿದರು ನನಗೆ. ಅಲ್ಲೇ ಮೇಲೆ AC ಇತ್ತು, ಅಲ್ಲಿ ಕೆಳಗಡೆ ನಾನು ಕೂತ್ಕೊಳ್ಳೋದು. ನಾನು ಹೋಗಿ ಕೂತ್ಕೊಂಡ್ರೆ ಸುಮಾರು ಸಂಜೆವರೆಗೆ ಪ್ರೆಸ್ ಮೀಟ್ ಇದ್ದರೂ ನಾನು ಅಲ್ಲಿಂದ ಹೇಳ್ತಾ ಇರಲಿಲ್ಲ. ನನಗೆಲ್ಲ ಹುಡುಗರು ಕೊಡ್ತಾಯಿದ್ರು, ಯಾವುದೋ ಕಾಫಿ, ತಿಂಡಿ, ಊಟ ಎಲ್ಲ ಅಲ್ಲೇ ಬರ್ತಾಯಿತ್ತು. ಟೇಬಲ್ ಇದೆ, ಉದ್ದಕ್ಕೆ ಟೇಬಲ್ ಇದೆ, ಅಲ್ಲಿ ಒಂದು ಕಡೆ ಕೂತ್ಕೊಂಡು ನಾನು ಪ್ರೆಸ್ ಮೀಟನ್ನು ಅಟೆಂಡ್ ಮಾಡ್ತಾಯಿದ್ದೆ. ನಾನು ಎಂಜಾಯ್ ಮಾಡ್ತಾಯಿದ್ದೆ ಪ್ರೆಸ್ ಮೀಟ್. ನನಗೆ ಯಾವತ್ತೂ 30 ವರ್ಷ ಆಯಿತು, 35 ವರ್ಷ ಆಯಿತು ಪ್ರೆಸ್ ಮೀಟಲ್ಲಿ ನನಗೇನೋ ಅಸಹ್ಯ, ಅಯ್ಯೋ ಈಗೇನಾ ಅಂತೇಳಿ ಅನಿಸಲೇ ಇಲ್ಲ. ಒಂದೊಂದು ಇಡ್ಲಿ ತಿನ್ನುವಾಗಲೂ ನಾನು ಫಸ್ಟ್ ಇಡ್ಲಿ ತಿಂದದನ್ನು ಜ್ಞಾಪಿಸ್ತೇನೆ, ಅಷ್ಟೇ ಉತ್ಸಾಹದಿಂದ. ಈಗಲೂ ಅಷ್ಟೇ. ಅಂಥ ಒಂದು ಜಾಗ, ಅಲ್ಲಿ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಅಟೆಂಡ್ ಮಾಡ್ತಾಯಿದ್ದೆ. ಸ್ವಲ್ಪ ದೂರದಲ್ಲಿ ಒಬ್ಬ ಹುಡುಗ ನನ್ನ ಗಮನಿಸಿದ, ಸಪ್ಲೈಯರ್ ಹುಡುಗ, ಹೋಟೆಲ್ನ ಹುಡುಗ ಗಮನಿಸ್ತಾ ಇದ್ದಾರೆ. ಏನಪ್ಪ ಇವನು ಯಾಕೆ ನನ್ನ ಗಮನಿಸ್ತಾ ಇರ್ತಾರೆ. ಮತ್ತು ಇಲ್ಲಿ ಪ್ರೆಸ್ ಮೀಟಲ್ಲಿ ಇನ್ವಾಲ್ವ್ ಆದೆ. ಮತ್ತೆ ನೋಡ್ತಾ ಇದ್ದಾನೆ. ನಾನು ಕರೆದೆ, ಇಲ್ಲಿ ಬಾ ಅಂತಾನೆ. ಏನು ಸಮಾಚಾರ ಅಂತ ಕೇಳಿದೆ. ಇಲ್ಲ ಸರ್, ನೀವು ಎಷ್ಟು ವರ್ಷ ಆಯ್ತು ಸರ್ ಈ ಇಂಡಸ್ಟ್ರಿ, ಈ ರಿಪೋರ್ಟಿಂಗ್ ಇದೆಲ್ಲ ನೋಡಿಕೊಂಡು? ನಾನು 30-35 ವರ್ಷ ಆಗಿರ್ಬೋದು ಸರ್. ಏನು ಸರ್ ನೀವು 35 ವರ್ಷದಿಂದ ನನ್ನ ಮಕ್ಕಳು ಹಿಂಗೆಲ್ಲ ಮಾತಾಡ್ತಾರೆ, ಇದನ್ನು ಕೇಳ್ತಾ ಕೂತ್ಕೊಂಡಿದ್ದಾರಲ್ಲ, ನಿಮ್ಮನ್ನು ಏನು ಅನ್ಬೇಕು ಅಂತ ನನಗೆ. ಹುಡುಗ ಸಪ್ಲೈಯರ್, 2 ತಿಂಗಳು 3 ತಿಂಗಳಾಗಿತ್ತು ಗ್ರೀನ್ ಹೌಸಿಗೆ ಬಂದು. ಈ ಥರ ಮಾತಾಡ್ತಾನೆ. ಅದು ಸಹಜ. ಯಾರೇ ಹೊಸೊಬ್ಬರು ಬಂದಿದ್ರು ಕೂಡ ಯಾವುದೇ ಪ್ರೆಸ್ ಮೀಟು ಒಂದೇ ರೀತಿ ಇರ್ತದೆ. ಡಿಫ್ರೆಂಟ್ ಅಂತ ಹೇಳ್ತಾರೆ. ಯಾವ ಡಿಫ್ರೆಂಟು ಇಲ್ಲ, ಹೇಳ್ತಾರೆ ಅಷ್ಟೇ. ಅದನ್ನು ಕೇಳಿ ಅವನಿಗೆ ಸಾಕಾಗಿದೆ 2 ತಿಂಗಳಲ್ಲಿ. ಅಂಥಲ್ಲಿ 35 ವರ್ಷದಿಂದ ನಾನು ಇದನ್ನು ನೋಡ್ತಾನೆ, ಕೇಳ್ತೇನೆ ಅಂತೇಳಿ ಇದ್ದಾಗ ಅವನಿಗೆ ಇಲ್ಲಿ ಕರೆದೆ. ಅದೇನೋ ತಿಂಡಿಟ್ಟಿದ್ರು, ಅದನ್ನು ಬಾಯಿಗೆ ಹಾಕಿದೆ. ನೀನು ಹಂಗೆಲ್ಲ ಹೇಳಿಕೊಡ್ಬ, ನನ್ನ ಪ್ರೊಫೆಷನ್, ನನ್ನ ಹೊಟ್ಟೆಪಾಡು, ನನ್ನನ್ನು ಬೆಳೆಸಿದ ಇಂಡಸ್ಟ್ರಿ ಇದು 35 ವರ್ಷದಿಂದ 40 ವರ್ಷದಿಂದ. ಈ ಇಂಡಸ್ಟ್ರಿ ಬಗ್ಗೆ ಯಾರೇ ಕೆಟ್ಟದ್ದು ಮಾತಾಡಿದರೂ ನಾನು ಸುಮ್ಮನೆ ಇರಲ್ಲ. ನೀನು ಮಾತಾಡಲಿಕ್ಕೆ ಹೋಗಬೇಡ, ಸುಮ್ಮನೆ ಹೋಗು, ನಿನ್ನ ಕೆಲಸ ನೋಡು. ನಾನು ಪ್ರೆಸ್ ಮೀಟಿಗೆ ಅಟೆಂಡ್ ಆಗಬೇಕು, ಅವ್ರು ಏನೇ ಹೇಳಿ ನಾನು ಕೇಳಲಿಕ್ಕೆ ರೆಡಿ ಇದ್ದೀನಿ, ಅದು ನನಗೆ ಬೋರ್ ಹೊಡೆಯಲ್ಲ ಅಂತ ಹೇಳಿ ಕಳಿಸಿದೆ. ಇದು ಆಗಿನ ಕಾಲದ ಪ್ರೆಸ್ ಮೀಟ್ನ ಒಂದು ಎಳೆ. ಮತ್ತು ದರ್ಶನ್ ಸಿನಿಮಾಕ್ಕೆ ಬರ್ತೀನಿ. ಒಂದು ಸಿನಿಮಾ ಪ್ರೊಡಕ್ಷನ್ ಅಂದರೆ ಪೂರ್ತಿ ಜವಾಬ್ದಾರಿ ಹೊರುವಂಥ ಒಂದು ಸಂದರ್ಭ ನನಗೆ ಬಂತು. ದತ್ತಾತ್ರೇಯ ಬಚ್ಚೇಗೌಡರು ಅಂತ ಒಬ್ಬರು ಪ್ರೊಡ್ಯೂಸರ್. ಅವರು ರಾಜೇಂದ್ರ ಕುಮಾರ್ ಅಂತ ಸರ್ಕಾರಿ ಅಧಿಕಾರಿ ಆಗಿದ್ದಾಗ ಅವರ ಮೂಲಕ ನಮ್ಮ ಸಂತೋಷ್ ಪೈ, ನನ್ನ ತುಂಬ ಆತ್ಮೀಯ ಗೆಳೆಯ ಸಂತೋಷ್ ಪೈಯ ಮೂಲಕ ನನಗೆ ಹೇಳಿ ಕಳಿಸಿದರು. ಸೊ ಗಣೇಶನ್ನ ಒಂದು ಸಿನಿಮಾ ಮಾಡಿಕೊಡ್ಬೇಕಂತೆ. ಸಿನಿಮಾ ಮಾಡಿಕೊಡ್ಬೇಕು ಏನಾಗಂದ್ರೆ ಅಂತ, ಇಲ್ಲ ಗಣೇಶ ನೇತೃತ್ವದಲ್ಲಿ ಸಾರಥ್ಯದಲ್ಲಿ ಈ ಸಿನಿಮಾ ಆಗ್ತದೆ ಅಂತೇಳಿ. ಆಯಿತು, ನೋಡೋಣ, ಒಂದು ಎಕ್ಸ್ಪೀರಿಯೆನ್ಸ್ ಅಂತೇಳಿ ನಾನು ಒಪ್ಕೊಂಡೆ. ಜೊತೆಯಲ್ಲಿ ನಮ್ಮ ಸಂತೋಷ್ ಪೈ ಇದ್ದಾರಲ್ಲ, ಆ ಧೈರ್ಯ ನನಗೆ. ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ, ನಾನು ಪ್ರೊಡ್ಯೂಸರ್ ಅಲ್ಲ, ಪ್ರೆಸೆನ್ಸ್ ಸಾರಥ್ಯದಲ್ಲಿ ಅಂತ. ಸಿನಿಮಾ ಯಾವುದು ಅಂದರೆ ಪೋಖ್ರಿ ಸಿನಿಮಾ. ತೆಲುಗು ಮತ್ತು ಇದರಲ್ಲಿ ತಮಿಳಿನಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅದನ್ನು ಕನ್ನಡಕ್ಕೆ ರೀಮೇಕ್ ಮಾಡಬೇಕು. ಹೀರೋ ಯಾರು ಅಂತ ಅದಕ್ಕೆ ಪೊರ್ಕಿ ಅಂತ ಹೆಸರಿಟ್ವಿ. ಆ ಪೊರ್ಕಿ ಟೈಟ್ಲ್ ಯಾರ ಕೈಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಪೊರ್ಕಿ ಆಗಬೇಕು ಅಂತ ಆಟ ಆಡಿದ ನಮ್ಮ ನಿರ್ಮಾಪಕರು. ಒಬ್ಬರು ಸಿಕ್ಕಿದ್ರು, ಅವರು ಟೈಟ್ಲ್ ಕೊಟ್ಟರು ನನಗಾಗಿ. ಆ ದುಡ್ಡು ಗಿಡ್ಡು ಏನೂ ಚರ್ಚೆ ಮಾಡಿಲ್ಲ. ಪೊರ್ಕಿ ಟೈಟ್ಲ್ ಸಿಕ್ತು. ಸೊ ಅನೌನ್ಸ್ ಆಯಿತು, ಗಣೇಶ್ ಕಾಸರಗೋಡು ನೇತೃತ್ವದಲ್ಲಿ ಸಾರಥ್ಯದಲ್ಲಿ ಅಂತೇಳಿ ಏನೋ ಪೊರ್ಕಿ ಸಿನಿಮಾ ಅಂತೇಳಿ. ಹೀರೋ ಯಾರು ಅಂತ ಆಗಿರಲಿಲ್ಲ ಆಗ. ಸೊ ನಾವು ಚರ್ಚೆ ಮಾಡಿದ್ವಿ ಯಾರಾಗ್ಬೋದು ಅಂತೇಳಿ. ದುನಿಯಾ ವಿಜಿ ಇಲ್ಲ ಕೆಲವರೆಲ್ಲ ಬಂದರು ಆ ಪಾತ್ರ ಮಾಡಲಿಕ್ಕೆ ಯಾರು ಲಾಯಕ್ಕು ಅಂತ. ಕೊನೆಗೆ ಬಂದವರು ದರ್ಶನ್ ಅಂತೇಳಿ. ನಾನೇ ಹೇಳಿದೆ ದರ್ಶನ್ ಆಗ್ಬೋದು ಅಂತೇಳಿ. ದರ್ಶನ್
ತಕ್ಷಣ ಮಾಡಿ ಅಂತ ಹೇಳಿದರು. ಅದರ ಮೊದಲು ನಾವು ಡೈರೆಕ್ಟ್ರ್ ಯಾರು ಫಸ್ಟ್ ನಾಯಕ ಯಾರು ಇದು ಮಾಡಲಿಲ್ಲ. ಕತೆ ಆಯ್ಕೆ ಆದ ಕೂಡ ನಾವು ಫಿಕ್ಸ್ ಮಾಡಿದ್ದು ನನ್ನ ಆತ್ಮೀಯ ಗೆಳೆಯರಾದಂತಹ MD ಶ್ರೀಧರ್ ಅವರನ್ನು ಡೈರೆಕ್ಟ್ರಾಗಿ. ಮೊದಲಿಂದಲೇ ಪರಿಚಯ ನನಗೆ, ತುಂಬ ಆತ್ಮೀಯರು, ತುಂಬ ಸಿಂಪಲ್. ಈ ಸಿನಿಮಾ ಮಾಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ದರ್ಶನ್ ಎಲ್ಲಿದ್ದಾರೆ ಹೀರೋ ಅಂತೇಳಿ ನಾವು ಹೊರಟ್ವಿ. ನಾನು ಸಂತೋಷ್ ಭಾಯ್ ಮೈಸೂರಿನಲ್ಲಿ ಇದ್ದರು, ಯಾವುದೋ ಒಂದು ಸೆಟ್ಟಲ್ಲಿ ಕೂತ್ಕೊಂಡಿದ್ದರು, ಶೂಟಿಂಗ್ನಲ್ಲಿದ್ದರು. ಬಂದರು, ಮುಗಿಸಿ ಬಂದು ಮಾತಾಡಿದ್ರು. ಯಾವ ಸಿನಿಮಾ, ಏನು ಕತೆ? ಇಲ್ಲ, ಅದು ಪೋಖ್ರಿ ಸಿನಿಮಾನ ಕನ್ನಡಕ್ಕೆ ಮಾಡ್ತಾಯಿದ್ವಿ, ಪೊರ್ಕಿ ಅಂತೇಳಿ. ದಯವಿಟ್ಟು ಬಿಟ್ಟುಬಿಡೋಣ, ಇದು ಅಲ್ವೇ ಅಲ್ಲ, ಸಾಧ್ಯವೇ ಇಲ್ಲ. ಅದು 2 ಭಾಷೆಯಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿದ್ದು. ಅದನ್ನು ನಾವು ಜಾಳಾಗಿ ಕನ್ನಡದಲ್ಲಿ ತೋರಿಸಿದರೆ ಯಾರು ನೋಡೋರು ಇರಲ್ಲ, ನಾನಂತೂ ಮಾಡಲ್ಲ ಅಂತ ಹೇಳಿದರು. ಇನ್ನೇನು ಖಡಖಂಡಿತವಾಗಿ ಹೇಳ್ಬಿಟ್ರು. ನಾನು ಸಂತೋಷ್ ಭಾಯ್ ಅಪ್ಸೆಟ್ ಆಯಿತು, ಇನ್ನೇನು ಮಾಡೋದು, ದುನಿಯಾ ವಿಜಯ ಆದರೆ ಯಾರು ಹುಡುಕಿದ್ರೆ ಆಯಿತು ಅಂತ ಹೊರಗೆ ಬಂದ್ವಿ. ಹೊರಗೆ ಬರೋ ವಾಪಸ್ ಕರೆದರು ದರ್ಶನ್ ಹತ್ರ ಹೋದ್ವಿ. ಪ್ರೊಡ್ಯೂಸರ್ ಹೇಗೆ ಅಂತ ಕೇಳಿದ್ರು. ಪ್ರೊಡ್ಯೂಸರ್ ಎಲ್ಲ ರೀತಿಯ ಲಕ್ಸುರಿಯಾಗಿ ಆ ಸಿನಿಮಾವನ್ನು ಮಾಡುವಂಥ, ಮೂಲ ಸಿನಿಮಾಕ್ಕೆ ಯಾವ ಕೊರತೆಯೂ ಬಾರದಂತೆ ಕನ್ನಡದಲ್ಲಿ ತಗೊಳ್ಳೋಂಥ ಸಾಮರ್ಥ್ಯ ಇರುವಂಥ ಒಬ್ಬ ಪ್ರೊಡ್ಯೂಸರ್ ಅಂತ ಹೇಳಿದರು. ಮಾಡ್ತೀನಿ ಅಂತ ಹೇಳಿದರು, ಆದರೆ ತುಂಬ ಜಾಗ್ರತೆ ಅಂತ ಹೇಳಿದರು. ಯಾರು ಡೈರೆಕ್ಟ್ರು ಅಂತ, MD ಶ್ರೀಧರ್ ಅಂತ ಹೇಳಿದೆವು. MD ಶ್ರೀಧರ್ ಹೆಸರು ಕೇಳಿದ ತಕ್ಷಣ ದರ್ಶನ್ ಅವರು ಗಡಗಡ ನಡಗಿಬಿಟ್ರು. MD ಶ್ರೀಧರ್ ಹಾಕ್ಕೊಂಡು ಆ ಸಾಫ್ಟ್ ಡೈರೆಕ್ಟ್ರ್, ಇದೇ ಮಾತು, ಆ ಸಾಫ್ಟ್ ಡೈರೆಕ್ಟರ್ನ ಹಾಕ್ಕೊಂಡು ಇಂಥ ಒಂದು ಅದ್ಭುತ ಸಿನಿಮಾನ ಮಾಡೋದು ಸಾಧ್ಯವೇ ಇಲ್ಲ. ಮೊದಲು MD ಶ್ರೀಧರ್ನ ಚೇಂಜ್ ಮಾಡಿ. ಆಗ PN ಸತ್ಯನ ಅಥವಾ ಓಂ ಪ್ರಕಾಶ್ ಯಾರೋ ಆಗ್ಬೋದು, ಸ್ವಲ್ಪ ಗಟ್ಸಿರುವಂಥ ಡೈರೆಕ್ಟ್ರ್ ಬೇಕು, ಶ್ರೀಧರನ್ನು ಬಿಟ್ಟುಬಿಡಿ ಅಂತ ಹೇಳಿದರು. ಇಲ್ಲ ಸರ್, ಅದು ಈಚೆ ಬಂದ್ವಿ ನಾನು ಸಂತೋಷ್ ಭಾಯ್, ಇದೇನು ಹಿಂಗಾಗೋಯ್ತು, ಒಪ್ಪಿದ್ದಾರೆ, ಡೈರೆಕ್ಟ್ರ್ ಬದಲಾಗಬೇಕು ಅಂತ ಹೇಳ್ತಾರೆ, ಏನು ಮಾಡೋದು ಅಂತೇಳಿ ನಾವೇ ಡಿಸ್ಕಸ್ ಮಾಡಿದ್ವಿ. ನಾನು ಸಂತೋಷ್ ಭಾಯ್ ಡಿಸ್ಕಸ್ ಮಾಡಿ ಆದಾಗ ಮುಂದಂತೂ ಪಕ್ಕ ನಾವಿಬ್ಬರೇ ಸೇರಿ ಅಡ್ವಾನ್ಸ್ ಕೂಡ ಕೊಟ್ಟಾಗಿತ್ತು ಶ್ರೀಧರಿಗೆ, ಸ್ಕ್ರಿಪ್ಟು ರೆಡಿಯಾಗಿತ್ತು, ಎಲ್ಲ ರೆಡಿ ಮಾಡಿದ್ರು. ಅಂಥವ್ರನ್ನು ಬಿಟ್ಟು ದರ್ಶನಿಗೆ ಬೇಕಾಗಿ ಅವರನ್ನು ಬಿಡೋದಾ, ಇದು ಅನ್ಯಾಯ ಆಗುತ್ತೆ. ಸೊ ಡೈರೆಕ್ಟ್ರೇ ಅವ್ರನ್ನ ಬಿಟ್ಟು ನಾವು ದರ್ಶನನ್ನು ಬೇಕಿದ್ದರೆ ಚೇಂಜ್ ಮಾಡೋಣ. ಅವ್ರು ಒಪ್ಪದಿದ್ದರೂ ಪರವಾಗಿಲ್ಲ, ಒಪ್ಪಿದ್ದಾರೆ, ಈಗ ಒಪ್ಪದಿದ್ದರೂ ಪರವಾಗಿಲ್ಲ, ಇವರು MD ಶ್ರೀಧರ್ ಇದ್ದಾರೆ ಅಂತ ಹೇಳಿದಾಗ ಒಪ್ಪದಿದ್ದರೂ ಪರವಾಗಿಲ್ಲ, ನಾವು ಸಿನಿಮಾ ಬೇರೆ ನಾಯಕನ ಹಾಕ್ಕೊಂಡು ಶುರು ಮಾಡೋಣ ಅಂತ ಹೇಳಿದ್ವಿ. ಕೊನೆಗೆ ಏನು ಅನ್ನಿಸ್ತೇನೋ, ನಿಮ್ಮ ಇಷ್ಟಪ್ಪ ನೋಡಿ, ಹೀಗೆ ಅದ್ರ ಬೇರೆ ಕೆಲವು ಕಂಡೀಷನ್ ಇದೆ ಅಂತ ಹೇಳಿದರು ದರ್ಶನ್. ಇದಕ್ಕೆ ಒಪ್ಕೊಂಡ್ರು ಶ್ರೀಧರಿಗೆ. ಶ್ರೀಧರ್ ತುಂಬ ಅದ್ಭುತವಾಗಿ ವರ್ಕ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು ಅಂದರೆ ಯಾವ ದರ್ಶನ್ ಬೇಡ, ಶ್ರೀಧರ್ ಬೇಡ ಅಂತ ಹೇಳಿದರು, ಆಮೇಲೆ ಅವರನ್ನು ಕರೆದು 2-3 ಸಿನಿಮಾ ಕೊಟ್ಟರು ದರ್ಶನ್ ಅವರು. ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದರು. ನೋಡಿ, ಒಂದು ಅವಕಾಶಗಳು ಯಾವ ರೀತಿಯಲ್ಲಿ ಒಬ್ಬರಿಗೆ ದಕ್ಕುತ್ತೆ, ಒಬ್ಬರಿಗೆ ಬಿಟ್ಟು ಹೋಗುತ್ತೆ. ಇದು ಉದಾಹರಣೆ. ನಾವು ಹಠ ಹಿಡಿದಿದ್ದಕ್ಕೆ MD ಶ್ರೀಧರ್ ಪೊರ್ಕಿ ಡೈರೆಕ್ಟ್ ಮಾಡುವಂಥ ಆಯಿತು. ದರ್ಶನ್ ಹಾಕಿದ ಬೇರೆ ಕಂಡೀಷನ್ ಇದೆ, ಇದಾಯ್ತಾ, ನಾವು ಹೇಳಿದ್ದಕ್ಕೆ ಒಪ್ಪಿದ್ರು. ಸಿನಿಮಾ ಶೂಟಿಂಗ್ ಅದು 2 ಹಾಡು ಸ್ವಿಟ್ಜರ್ಲೆಂಡ್ನಲ್ಲಿ ಶೂಟ್ ಮಾಡಬೇಕು ಅಂತ ಅವರ ಕಂಡೀಷನ್ ಲಿಸ್ಟ್ ಇದೆ, ಒಂದು 10-15 ಕಂಡೀಷನ್ ಇದೆ. 2 ಹಾಡು ಸ್ವಿಟ್ಜರ್ಲೆಂಡ್ನಲ್ಲಿ ಶೂಟ್ ಮಾಡಬೇಕು. ಆಮೇಲೆ ನನಗೆ ಕ್ಯಾರವನ್ ಬೇಕು, ಕ್ಯಾರವನ್ನಲ್ಲಿ ಜಿಮ್ ಬೇಕು. ಆಮೇಲೆ ಕ್ಯಾಮರಾಮನ್ ಕೃಷ್ಣಕುಮಾರೇ ಆಗಬೇಕು, ಮ್ಯೂಸಿಕ್ ಹರಿಕೃಷ್ಣನೇ ಆಗಬೇಕು ಅಂತ ಹೇಳಿದರು. ಆಯಿತು, ಇದೆಲ್ಲ ಆಯಿತು. ಹೀರೋಯಿನ್ ಬಗ್ಗೆ ಕೇಳಲೇ ಇಲ್ಲಲ್ಲಪ್ಪ ಇವರು ಅಂಥೇಳಿ ಯೋಚನೆ ಮಾಡಿದರೆ, ಅವರು ಹೀರೋಯಿನ್ ಬಗ್ಗೆ ಯಾರದನ್ನು ಕೇಳಲ್ಲ ಅಂತ. ಇದೊಂದು ವಿಶೇಷ ಅನಿಸುತ್ತೆ. ಎಲ್ಲ ಕಂಡೀಷನ್ ಹೌದು. ಹೀರೋಯಿನ್ ಇಂಥದ್ದೇ ಇವರೇ ಬೇಕು ಅಂತ ಎಲ್ಲೂ ಹೇಳಿದ ದಾಖಲೆ ನನಗೆ ಗೊತ್ತಿಲ್ಲ, ದಾಖಲೆ ಇಲ್ಲ. ನಾವು ಹೀರೋಯಿನ್ಗಾಗಿ ಹುಡುಕಾಟ ನಡೆಸಿದ್ವಿ. ಅವರು ಹೇಳಿದ್ದಕ್ಕೆಲ್ಲ ಒಪ್ಕೊಂಡ್ವಿ. ನಮ್ಮ ಪ್ರೊಡ್ಯೂಸರಿಗೆ ಭಾರಿ ಖುಷಿ, ಜೊತೆಗೆ ರಾಜೇಂದ್ರ ಕುಮಾರ್ ಕೂಡ ಖುಷಿಪಟ್ಟರು, ಸಂತೋಷ್ ಭಾಯ್ ಕೂಡ ಖುಷಿಪಟ್ಟರು. ಸ್ವಿಟ್ಜರ್ಲ್ಯಾಂಡಿಗೆ ಒಂದು 10 ದಿವಸದ ಶೂಟಿಂಗ್ಗೆ, ಹಾಡು ಶೂಟಿಂಗ್ ಅಲ್ಲಿ ಮಾಡಿದ್ವಿ, ಬಂದ್ವಿ. ಸೊ ನಾಯಕಿ ಯಾರು ಅಂತ ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ನಾಯಕಿ ಯಾರು ಅಂತ ಯೋಚನೆ ಮಾಡ್ತಾ ಇರುವಾಗ ಯಾರೋ ಒಬ್ಬರು ಹೇಳಿದರು, ಇಂದ್ರಜಿತ್ ಒಂದು ಸಿನಿಮಾ ಮಾಡ್ತಾ ಇದ್ದಾರಂತೆ, ಆ ನಾಯಕಿ ತುಂಬ ಚೆನ್ನಾಗಿದ್ದಾರೆ, ಗಣೇಶ್ ಹೀರೋ, ನಮ್ಮ ಕಾಮಿಡಿ ಟೈಮ್ ಗಣೇಶ್
ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಹೀರೋ, ಇನ್ನೊಬ್ಬರು ನಾಯಕಿ ಯಾರು ಅಂತ ಪ್ರಣೀತಾ ಅಂತ ಹೊಸಬರು. ಪ್ರಣೀತಾ ನೋಡೋಣ ಅಂತ ಹೋದ್ವಿ ಇಂದ್ರಜಿತ್ ಅವರ ಆಫೀಸಿಗೆ. ಹೋದಾಗ ಅವರು ಹೇಳಿದರು, ವಿಷಯ ಹೇಳಿದರು. ಹೌದು, ಗಣೇಶನ್ನು ಹೀರೋ ಆಗಿ ಮಾಡಿ ಆಕೆಯನ್ನು ಪ್ರಣೀತಾ ಅಂತ ಅವರನ್ನು ಹೀರೋಯಿನ್ ಆಗಿ ಮಾಡಿ ಸಿನಿಮಾ ಮಾಡ್ತಾಯಿದ್ದೀವಿ. ಆ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೀವಿ, ಆದರೆ ಆಗ್ತಾಯಿಲ್ಲ. ಸೊ ಆ ಕಾಲ್ ಶೀಟನ್ನು ಬೇಕಾದ್ರೆ ನೀವು ತೊಗೋಬೋದು. ಟ್ರೈನಿಂಗ್ ಅಂತ 1.5 ಲಕ್ಷ ಖರ್ಚು ಮಾಡಿದ್ದೀನಿ. ಆ ದುಡ್ಡು ಕೊಟ್ಟುಬಿಡಿ ನನಗೆ, ದುಡ್ಡು ಕೊಟ್ಬಿಡಿ. ಆ ದುಡ್ಡು ಕೊಟ್ಟು ನೀವು ನಾಯಕಿಯ ಕಾಲ್ ಶೀಟ್ ತೊಗೋಬೋದು ಅಂತ ಹೇಳಿದರು. ಓ ಹೀಗೇನಾ ಅಂತ ಹೇಳಿ ಮಾತುಕತೆ ಆಯಿತು. ಅವರ ತಂದೆ ತಾಯಿ ಡಾಕ್ಟ್ರು, ಬನಶಂಕರಿಯಲ್ಲೆಲ್ಲೋ ಒಂದು ಹಾಸ್ಪಿಟ್ಲಲ್ಲಿ ಡಾಕ್ಟ್ರಾಗಿದ್ದಾರೆ. ಅದು ಕತೆ ಏನಪ್ಪ ಅಂದರೆ, ದರ್ಶನ್ ಹೀರೋ ಅಂತೇಳಿ ಹೇಳಿದಾಗ ಆ ತಂದೆ ತಾಯಿಗೆ ಆಸೆ, ಮಗಳು ಸೂಪರ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾಳೆ ಅಂತೇಳಿ. ನಮ್ಮನ್ನು ಕರೆದು ಹೇಳಿದರು, ಸರ್ ಬೇಕಿದ್ರೆ ನಾವೇ ಸ್ವಲ್ಪ ದುಡ್ಡು ಹಾಕ್ತೀವಿ ಅಂತೇಳಿ. ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ. ಅದರ ಮೊದಲು ನಮ್ಮ ಇಂದ್ರಜಿತ್ ಒಂದು ಕಿವಿ ಮಾತು ಹೇಳಿದರು, 1.5 ಲಕ್ಷ ನನಗೆ ಖರ್ಚಾಗಿರೋದು, ಅಕಸ್ಮಾತ್ ನಿಮಗೇನಾದರೂ ದುಡ್ಡಿನ ಅವಶ್ಯಕತೆ ಇದ್ದರೆ ಒಂದು 5 ಲಕ್ಷ ಹೇಳಿ, ಉಳಿದಿದ್ದನ್ನು ಒಳಗೆ ಹಾಕಿ ಅಂತೇಳಿ ಕಿವಿ ಮಾತು ಹೇಳಿದ್ದು ನಮ್ಮ ಗೆಳೆಯ ಇಂದ್ರಜಿತ್. ಇದು ಇನ್ನೂ ಕಿವಿಲಿ ಹಾಗೇ ಇದೆ. ನಾನು ಅಂಥ ಕೆಲಸ ಮಾಡ್ತೀನಾ? ನನಗೇನು ಕೊಡಬೇಕಾಗಿತ್ತೋ ಅದೆಲ್ಲವನ್ನು ಕೊಡ್ತಾರೆ, ಗೌರವ ಸಮೇತ, ಪ್ರೀತಿ ಸಮೇತ. ಯಾರು ಬಚ್ಚೇಗೌಡರು, ದತ್ತಾತ್ರೇಯ ಬಚ್ಚೇಗೌಡರು ಅಂಥವ್ರ ಹತ್ರ ಸುಳ್ಳು ಹೇಳಿ 1.5 ಲಕ್ಷನ 5 ಲಕ್ಷ ಅಂತೇಳಿ ನಾನು ದುಡ್ಡು ತೊಗೊಳ್ಳೋಣ? ನನ್ನೆಲ್ಲ ಅದು ಕಪ್ಪು ಚುಕ್ಕೆ ಆಗಿಬಿಡ್ತದೆ ಅಂತೇಳಿ, ಅದೆಲ್ಲ 1.5 ಲಕ್ಷ 1 ಲಕ್ಷನೇ ಅಂಥೇಳಿ ಪ್ರಣೀತನ ಆಯ್ಕೆಯಾಗಿ ಮಾಡಿ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ ಬಂದು ಸಿನಿಮಾ ಮುಗಿಸಿದ್ದೀವಿ. ಇದು ಅದರ ಹಿನ್ನೆಲೆಯ ಕತೆ. ದರ್ಶನ್ ತುಂಬ ಖುಷಿಪಟ್ಟರು. ಬಹುಶಃ ದರ್ಶನ್ ಅವರ ಲೈಫ್ನಲ್ಲಿ 2 ತಿಂಗಳಲ್ಲಿ ಒಂದು ಇಡೀ ಸಿನಿಮಾ ಮುಗಿಸಿಕೊಟ್ಟಿದ್ದು ಅದು ನಮ್ಮದು. ಇದು ನನ್ನ ಹೆಮ್ಮೆ. ಪೊರ್ಕಿ ಸಿನಿಮಾ 2 ತಿಂಗಳಲ್ಲಿ ಶೂಟಿಂಗ್ ಪೋರ್ಷನ್ ಆಯಿತು. ಉಳಿದ ಕೆಲಸ ಮಾಡಲಿಕ್ಕೆ 1 ತಿಂಗಳು 2 ತಿಂಗಳೇನೋ ಸ್ಪೆಂಡ್ ಮಾಡಿದರು. ತುಂಬ ಖುಷಿಯಲ್ಲಿ ನಮ್ಮ ಪ್ರೊಡ್ಯೂಸರ್ ರಿಲೀಸ್ ಮಾಡಿದರು. ನಾನು ಸಿನಿಮಾ ನೋಡ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ ಏನು ನಡೆದಿದೆ. ಎಡಿಟಿಂಗ್ ಆ ಸೆಕ್ಷನಿಗೆ ನಾನು ಹೋಗಿರಲಿಲ್ಲ. ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ತ್ರಿವೇಣಿಯಲ್ಲಿ ನೆನಪಿದೆ. ದಿಢೀರಂತ ಗಣೇಶ್ ಕಾಸರಗೋಡು ಪ್ರೆಸೆಂಟ್ಸ್ ಅಂತ ಒಂದೇ ಒಂದು ಟೈಟ್ಲ್, ಫಸ್ಟ್ ಟೈಟ್ಲ್. ದರ್ಶನ್ ಹೆಸರಿಲ್ಲ, ನಿರ್ದೇಶಕರ ಹೆಸರಿಲ್ಲ, ನನ್ನ ಹೆಸರು ಬರ್ತಾಯಿದ್ದೆ. ನಾನು ಗಾಬರಿಯಿಂದ ಕೂತ್ಕೊಂಡಿರೋವಾಗ ಎಲ್ಲ ಜರ್ನಲಿಸ್ಟ್ ಫ್ರೆಂಡ್ಸ್ ಜೋರಾಗಿ ಕ್ಲಾಪ್ ಹಾಕಿದರು. ಖುಷಿಯಾಗದಿರುತ್ತೆ. ಇದು ಪೊರ್ಕಿಯ ಹಿನ್ನೆಲೆಯ ಕತೆ. ಥ್ಯಾಂಕ್ ಯು ವೆರಿ ಮಚ್.